ಜಯರಾಜ್ ನಾಯಕ ನಟನಾಗಿ, ಹಾಗೆ ನಿವಿಷ್ಕಾ ಪಾಟೀಲ್ ನಾಯಕ ನಟಿಯಾಗಿ, ಹಾಗೆ ಶರತ್ ಲೋಹಿತಾಶ್ವ, ರಾಜೇಶ್ ನಟರಂಗ, ಮೈಕೋ ನಾಗರಾಜ್, ಅರುಣ ಬಾಲರಾಜ್, ಪೆಟ್ರೋಲ್ ಪ್ರಸನ್ನ, ಕಿಶನ್ ಬಲಗಳ್ಳಿ, ಸೋನು ಪಾಟೀಲ್, ಸಿಲಿಲ್ ಅಲಿ ಆನಂದ್, ಇನ್ನೂ ಮುಂತಾದವರು ಎಷ್ಟು ದೊಡ್ಡ ತಾರಾ ಬಳಗ ಇದೆ. ಇವರೆಲ್ಲರೂ ಅಭಿನಯಿಸಿರುವಂಥ ಜಾಂಟಿ ಸನ್ ಆಫ್ ಜಯರಾಜು ಚಿತ್ರದ ಹಾಡು ಬಿಡುಗಡೆ ಇವತ್ತು. ಈ ಚಿತ್ರ ಒಂದು ರೌಡಿಸಮ್ ಕಥೆಯ ಹಿನ್ನೆಲೆಯನ್ನು ಇಟ್ಕೊಂಡು ಮಾಡಿರುವಂಥ ಚಿತ್ರ. ಇದರಲ್ಲಿ ನಮ್ಮ ಅಜಿತ್ ಸರ್ 2 ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೀವೆಲ್ಲ ಆಲ್ರೆಡಿ ಟೀಸರ್ ನೋಡಿರ್ತೀರ, ತುಂಬ ಜನ ಗೊತ್ತಾಗಿರುತ್ತೆ ಯಾವ ಥರ ರಗಡ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ. ಹಾಗೆ ಟೀಸರ್ ತುಂಬ ಚೆನ್ನಾಗಿ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿದೆ. ಇವಾಗ ಹಾಡು ಕೂಡ ಆಲ್ರೆಡಿ ನಾನು ಒಂದ್ಸರಿ ಕೇಳಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನಗನ್ನಿಸ್ತು ಪರ್ಸನಲ್ ಆಗಿ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಹಾಡು ಬಿಡುಗಡೆ. ಅದಕ್ಕೂ ಮುಂಚೆ ಸುಮಾರು ಜನ ಚಂದನದ ತಾರೆಯರು ಈಗಾಗಲೇ ಹಾಡುಗಳನ್ನ ನೋಡಿ ಒಂದಷ್ಟು ಅವ್ರ ಒಪಿನಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನ ಇವಾಗ ನೋಡ್ಕೊಂಡ್ ಬರೋಣ. ಸರ್ ಬೈಟ್ಸ್ ಪ್ಲೀಸ್. ಪ್ರೇಮ್ ಹಾಡಿದ್ದಾರೆ, ನಾನು ಹಾಡು ಕೇಳಿದ್ದೀನಿ. ಹಾಡು ಬರೆದಿರೋದು ಡೈರೆಕ್ಟರ್ ಆನಂದ್ ಅವರು. ಹಾಡು ತಾಯಿ ಎಮೋಷನ್ಸು ತುಂಬಾ ದೊಡ್ಡ ಭಾರವಾದ ಸಾಹಿತ್ಯ ಅಲ್ಲ, ತುಂಬಾ ಹಗುರವಾದ, ತುಂಬಾ ನಮ್ಗೆ ಹತ್ರ ಆಗುವಂತ, ಬಹಳ ಸರಳವಾಗಿ ಅರ್ಥ ಆಗುವಂತ ಒಳ್ಳೆಯ ಸಾಹಿತ್ಯ ಬರೆದಿದ್ದಾರೆ. ಆ ಸಾಲುಗಳೆಲ್ಲವೂ ತುಂಬಾ ಸೊಗಸಾಗಿದೆ, ಒಂದಷ್ಟು ಫ್ರೆಶ್ ಆಗಿದೆ. ಕೆಲವು ಕಡೆ ನಿಮ್ಗೆ ಬಹಳ ಇಷ್ಟ ಆಗುತ್ತೆ. ಲೋಕಕ್ಕೆ ಮೂಲ ಬ್ರಹ್ಮನಂತೆ, ಪ್ರೀತಿಗೆ ಮೂಲ ಅಮ್ಮನಂತೆ ಅಂತ ಹೇಳಿ ಶುರುವಾಗುವಂತ ಹಾಡು. ತಾಯಿ ಬಗ್ಗೆ ಪ್ರೇಮ್ ಹಾಡಿದ್ದಾರೆ, ಕೇಳಿ ತುಂಬಾ ಎಂಜಾಯ್ ಮಾಡ್ತಾರೆ, ಬಹಳ ಇಷ್ಟ ಆಗುತ್ತೆ ನಿಮ್ಗೆ. ತಾಯಿ ಬಗ್ಗೆ ಒಂದು ಹಾಡು ಕೇಳಿದೆ. ವಿಶೇಷ ಅಂದ್ರೆ ಈ ಹಾಡನ್ನ ಜೋಗಿ ಪ್ರೇಮ ಹಾಡಿದೆ, ಪ್ರೇಮ್ ಸಾಬ್. ತಾಯಿ ಬಗ್ಗೆ ಕ್ಷಮೆ ಕೇಳುವಂತ ಒಂದು ಹಾಡು. ಈ ಕ್ಷಮೆ ಅನ್ನೋದು ಹೇಗೆ ಅಂದ್ರೆ ಮರುಜೀವ ಕೊಡುವಂತ ಪದ ಅದು ಕ್ಷಮೆ. ಯಾರನ್ನೇ ನೀವೇನೇ ತಪ್ಪು ಮಾಡಿರಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕ್ಷಮಿಸಿ ನನ್ನ ಅಂದ್ಬಿಟ್ರೆ ಶಾಂತವಾಗ್ಬಿಡುತ್ತೆ. ಬಸವಣ್ಣವ್ರು ಒಂದು ಮಾತು ಹೇಳಿದ್ರೆ, ಶರಣೆಂದವರಿಗೆ ಮರಣ ಇಲ್ಲ ಅಂತ. ಸುಲಭವಾಗಿ ಕೇಳ್ಬಿಡ್ಬೇಕು, ತಪ್ಪಾಯ್ತು ನಾನು ಮಾಡಿದ್ದು ಅಂತ, ಖಂಡಿತ ಕ್ಷಮಿಸ್ತಾರೆ. ಈ ಕ್ಷಮೆ ಅನ್ನೋ ಪದ ನೋಡಿ, 2 ಅಕ್ಷರ, ತಾಯಿ 2 ಅಕ್ಷರ, ಭೂಮಿ 2 ಅಕ್ಷರ, ಅಪ್ಪ 2 ಅಕ್ಷರ. ಈ ಚಿಕ್ಕ ಚಿಕ್ಕ ಅಕ್ಷರಗಳೇ ತುಂಬ ತೂಕದ ವಸ್ತು ತಾಯಿ ಅನ್ನೋದು. ಅವನಿಗೆ ಎಷ್ಟು ಸಾಲ ಕ್ಷಮೆ ಕೇಳಿದ್ರು ನಮಗೆ ಜನ್ಮ ಕೊಟ್ಟಿರೋಳು, ಅವಳು ಸತ್ತು ಕೊಟ್ಟಿರ್ತಾಳೆ ನಮಗೋಸ್ಕರ. ಕೇಳೋದು ತಪ್ಪೇ ಇಲ್ಲ. ನಾವು ಬೇರೆಯವ್ರನ್ನೆಲ್ಲ ಹೊರಗಡೆ ಎಲ್ಲ ಏನೋ ತಪ್ಪು ಮಾಡೋದು ಕೇಳ್ತೀವಿ. ಮನೇಲಿ ಏನೋ ಆದಾಗ ಬಂದು ಕೇಳ್ಬೇಕು, ಅಮ್ಮ ತಪ್ಪಾಯ್ತಮ್ಮ ಕ್ಷಮಿಸಮ್ಮ ಅಂತೇಳಿ ಕಾಲು ಮುಟ್ಬಿಟ್ರೆ ನೀನ್ ಎಂಥ ತಪ್ಪು ಮಾಡಿದ್ರು ಕ್ಷಮಿಸ್ತಾನೆ. ಈ ಹಾಡು ಲಿರಿಕ್ಸ್ ಮಾತ್ರ ಸೂಪರ್, ತುಂಬಾ ಚೆನ್ನಾಗಿದೆ ಲಿರಿಕ್ಸು. ಆನಂದ್ ರಾಜ್ ಅವರು ಚೆನ್ನಾಗಿ ಬರ್ತಾರೆ, ಅವ್ರಿಗೆ ವಿಶೇಷವಾದ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕಡೆಯಿಂದ. ಈಗ ತಾನೇ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಹಾಡನ್ನ ಕೇಳಿದೆ. ಸೊ ಇವಾಗ ನಾವೆಲ್ಲರೂ ಒಂಥರ ಸೆಂಟಿಮೆಂಟ್ಗೆ, ಎಮೋಷನ್ಸ್ಗೆ, ಅಥವಾ ಫಸ್ಟ್ ನಮ್ಗೆ ಯಾಕ ಬರೋದು ಐ ಥಿಂಕ್ ಸ್ಯಾಟಿಸ್ಫ್ಯಾಕ್ಷನ್, ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ, ಯಾವ್ದು ನಿಸ್ವಾರ್ಥ ಪ್ರೀತಿ ಅಂತ ಹೇಳಿದ್ರೆ ನಮ್ಗೆ ಫಸ್ಟ್ ನನಗೆ ದೇವತಾ ಸ್ವರೂಪಿಣಿ ಅಂತಾನೆ ಹೇಳಿದ್ರೆ ತಾಯಿ ಅಂತಾನೆ ನಾವೆಲ್ಲರೂ ಹೇಳ್ತೀವಿ. ಸೊ ಅದ್ರ ರಿಲೇಟೆಡ್ ಒಂದು ಅದ್ಭುತವಾಗಿರುವಂತ ಸಾಂಗ್ ನ ಇವಾಗ ನಾನು ಕೇಳಿದೆ. ತುಂಬಾ ಮೆಚ್ಯೂರ್ಡ್ ಲಿರಿಕ್ಸ್ ನ ನಮ್ಮ ನಿರ್ದೇಶಕರು ಬರೆದಿದ್ದಾರೆ. ಸೊ ಎಷ್ಟೇ ನಮ್ಮ ಇಂಡಸ್ಟ್ರಿನಲ್ಲಿ ತಾಯಿ ಸೆಂಟಿಮೆಂಟ್ ಸಾಂಗ್ ಬಂದ್ರು ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗಿದೆ. ಅದು ಜೋಗಿ ಆಗಿರ್ಬೋದು, ಜೋಗಯ್ಯ ಆಗಿರ್ಬೋದು, ಅದೇ ಒಂದು ಸಾಲಿಗೆ ಡೆಫಿನೆಟ್ಲಿ ಈ ಒಂದು ಸಿನಿಮಾನು ಸಲ್ಲತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನನಗೆ ಈ ಒಂದು ಸಾಂಗ್ ಅಲ್ಲಿ ಇಷ್ಟ ಆಗಿದ್ದ ಅಂತ ಹೇಳಿದ್ರೆ, ಕ್ಷಮಿಸು ತಾಯೇ ನಾನ್ ಮಾಡಿದ್ರೆ ನಾನ್ ಬದುಕಿದ ರೀತಿಗೆ ಅಂತ ಒಂದು ತುಂಬಾ ಒಂಥರ ಹೌದಲ್ವಾ, ನಾವು ಏನೋ ತಪ್ಪು ಮಾಡ್ತೀವಿ, ನಮ್ ತಾಯಿನ ಕ್ಷಮಿಸ್ಬೇಕಲ್ವಾ ಅಂತ ರಿಯಲೈಸ್ ಆಗುವಂತ ಒಂದು ವರ್ಡ್. ಸೊ ಆ ಒಂದು ಲೈನ್ ತುಂಬಾ ಹಾರ್ಟ್ ಟಚಿಂಗ್ ಆಗಿತ್ತು. ಅಂಡ್ ಎದುರುಗಡೆ ದಂಡಿಸಿ ಸೈಡ್ ಅಲ್ಲಿ ಎಲ್ಲೋ ಅದ್ರ ಪಕ್ಕದಲ್ಲಿ ಹೋಗಿ ಬೇಚಾಡುವಂತ ಹೃದಯ ವ್ಯಕ್ತಿತ್ವ ಇದ್ರೆ ಅದು ಖಂಡಿತವಾಗಿಯೂ ತಾಯಿ. ಅಂದ್ರೆ ಮುಂದೆ ಬೈದು ಬಿಡ್ತಾರೆ, ನಮ್ ಮುಂದೆ ಹೇಳ್ಬಿಡ್ತಾರೆ, ಆದ್ರೆ ಎಲ್ಲರೂ ಹೋಗಿ ಕೊರಗಿ ಮರಗಿ ನಮ್ಮ ಮಕ್ಕಳ ಬಗ್ಗೆ ಒಂಥರ 24 ಗಂಟೆನೂ ಆಸೆ ಹೊತ್ತಂತ ಒಂದು ಅದು ಆಸ್ತಿ ಅಂತಂದ್ರೆ ತಾಯಿ. ತಾಯಿಯ ಬಗ್ಗೆ ಅದ್ಭುತವಾದ ಸಾಲುಗಳನ್ನು ತುಂಬಿದ ಹಾಡು ಕೇಳಿದೆ. ಎದೆ ಯಾಕೆಂದರೆ ತಾಯಿ ಬಗ್ಗೆ ನಾವು ಅಷ್ಟೇ ಹಾಡು ಕೇಳಿದ್ರು ಕೂಡ ಮನಸ್ಸು ತುಂಬ ಭಾರ ಆಗುತ್ತೆ. ಈ ಹಾಡು ಕೇಳುವಾಗ ಒಂದ್ಸಲ ನಮ್ಮ ತಾಯಿ ನೆನಪಾಗಿದೆ, ಅಷ್ಟು ಹತ್ತಿರ ಕರ್ಕೊಂಡು ಹೋಗುತ್ತೆ. ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ ಹೊಸ ಸಂಗೀತ.
ಅದ್ಭುತವಾದಂಥ ಸೆಂಟಿಮೆಂಟ್ ಹಾಡು ಯಾವತ್ತೂ ಮರೆಯೋಕ್ಕಾಗಲ್ಲ. ಈಗ ನಾನು ಕೇಳಿದಂಥ ಈ ಹಾಡನ್ನು ಆ ಸಾಂಗ್ ಲೆವೆಲ್ಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೀಗ ತಾನೇ ಒಂದು ಒಳ್ಳೆ ಹಾಡು ಕೇಳಿದೆ, ನಮ್ಮ ಜೋಗಿಕಡೆ ಮಾಡಿದ್ರು ಅಮ್ಮನ ಬಗ್ಗೆ. ಯಾವ ಸಿನಿಮಾ ಅಂತಂದರೆ ಜಾನ್ ಟಿ ಸನ್ ಆಫ್ ಜಯರಾಜ್. ಹಾಡಿನ ಸಾಹಿತ್ಯ ಅಂತ ನನಗೆ ತುಂಬ ಇಷ್ಟ ಆಯಿತು. ಬಹುಶಃ ನನಗೆ ಯಾವಾಗಲಾದರೂ ಸರಿ ಈ ತಾಯಿಗೆ ಸಂಬಂಧಪಟ್ಟಂಥ ಒಂದು ಹಾಡನ್ನು ಕೇಳುವಾಗೆಲ್ಲ ಒಂದು ವಿಶೇಷವಾದಂಥ ಒಂದು ಆಸಕ್ತಿ ನನಗೆ. ಆ ತಾಯಿ ಮೇಲೆ ಎಷ್ಟೇ ಹಾಡುಗಳು ಬಂದರೂ ಅದು ನಮ್ಗೆ ಸಾಕು ಅಂತ ಅನ್ಸಲ್ಲ, ಕೇಳಕ್ಕೆ ಬೇಜಾರು ಅಂತ ಅನ್ಸೋದೇ ಇಲ್ಲ. ಅದನ್ನು ಇನ್ನೂ ಹೆಚ್ಚು ಕಾಂಪ್ಲಿಮೆಂಟ್ ಮಾಡುವಂಥ ಹಲವಾರು ಸಾಹಿತ್ಯದ ಸಾಲುಗಳನ್ನು ಇವರು ಬರ್ಕೊಂಡಿದ್ದಾರೆ. ತಾಯಿಗೆ ಥ್ಯಾಂಕ್ಸ್ ಹೇಳೋದು ನೋಡಿದ್ದೀವಿ, ತಾಯಿಯಿಂದಲೇ ನಮ್ಮ ಜನ್ಮ ಅಂತ ಸಾರ್ಥಕತೆ ಮನೋಭಾವ ಈ ಥರದ್ದೆಲ್ಲ ಇಟ್ಕೊಂಡು ನೋಡಿದ್ದೀವಿ. ಆದರೆ ತಾಯಿಗೆ ಇದುವರೆಗೂ ಯಾರಾದರೂ ಸಾರಿ ಕೇಳಿದಾರ ಅಂತ, ನನ್ನನ್ನು ಕ್ಷಮಿಸು ಅಂತ ಕೇಳಿದಾರ ಅಂತ ತುಂಬ ಅಪರೂಪ ಅನಿಸುತ್ತೆ. ಬಹುಶಃ ನಮಗೋಸ್ಕರ ಎಲ್ಲ ತ್ಯಾಗ ಮಾಡಿರೋ ಒಂದು ಜೀವಕ್ಕೆ ನಾವು ಥ್ಯಾಂಕ್ಸ್ ಹೇಳೋದು ಕಡಿಮೆ, ಸಾರಿ ಹೇಳೋದಂತೂ ತುಂಬಾ ಅಪರೂಪ. ಅಂದರೆ ನನ್ನ ಕ್ಷಮಿಸು ಅಂತ ಹೇಳೋದು ತುಂಬಾ ಅಪರೂಪ. ಅದೊಂದು ಜೀವನೇ ನಾವು ತುಂಬ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ. ಇವರು ತುಂಬ ವಿಶೇಷವಾದಂಥ ಒಂದು ವಿಚಾರವನ್ನು ಈ ಸಾಹಿತ್ಯದಲ್ಲಿ ತೊಗೊಂಡು ಬಂದಿದ್ದಾರೆ. ನನಗೆ ತುಂಬ ವಿಶೇಷ ಅಂತ ಅನ್ನಿಸ್ತು. ಆ ಸಾಹಿತ್ಯಕ್ಕೆ ಮತ್ತಷ್ಟು ಮೆರುಗು ತಂದುಕೊಟ್ಟಿದ್ದು ಆ ಸಂಗೀತ. ಅದ್ಭುತವಾದಂಥ ಸಂಯೋಜನೆ, ತುಂಬಾ ಚೆನ್ನಾಗಿತ್ತು. ಇವರ ಸಂಯೋಜನೆ, ಇವರ ಸಾಹಿತ್ಯಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಿದ್ದು ಪ್ರೇಮ್ ಅವರ ಧ್ವನಿ. ಇದಿಷ್ಟು ನಮ್ಮದು ಅಂತ ಅನಿಸುತ್ತೆ. ನಮ್ಮ ದೇಶೀಯ ಪ್ರತಿಭೆಗಳು ತುಂಬಾ ಒಂಥರ ಮನ ಮುಟ್ಟೋ ಹಾಗಿದೆ. ಇವರು ಅದು ಯಾವ ಸಂದರ್ಭದಲ್ಲಿ ಈ ಸಿನಿಮಾದಲ್ಲಿ ಅವರು ಅದನ್ನು ಪ್ಲೇ ಮಾಡ್ತಾರೋ ಈ ಸಾಂಗ್ನ ನನಗೆ ಗೊತ್ತಿಲ್ಲ. ಆದರೆ ಯಾವಾಗಲಾದ್ರೂ ನಾವು ಆ ಹಾಡು ಕೇಳಿದಾಗ ಎಲ್ರಿಗೂ ನಮ್ಮ ತಾಯಿ ನೆನಪು ಬರೋದಂತೂ ಸತ್ಯ. ಇಲ್ಲಿವರೆಗೂ ಕನ್ನಡ ಚಿತ್ರರಂಗದಲ್ಲಿ ತಾಯಿ ಸಾಂಗ್ಗಳು ಅಂತ ಬಂದಾಗ ಹಲವಾರು ಎಕ್ಸಾಂಪಲ್ಸ್ ಬರುತ್ತೆ ನಮಗೆ. ಅವಾಗ ಅನ್ನೋರ ಕಾಲದಿಂದ ಹಿಡಿದು ಈಗ ರೀಸೆಂಟ್ವರೆಗೂ ಅದ್ಭುತವಾದ ಹಾಡುಗಳು ತಾಯಿ ಮೇಲೆ ನಾವು ಕೇಳಿದ್ದೀವಿ. ಆದರೆ ಮೊದಲನೇ ಸಾರಿ ತಾಯಿಗೆ ಕ್ಷಮಾಪಣೆ ಕೇಳ್ತಾರಂಥ ಒಂದು ಹಾಡನ್ನ ನಾನು ಈ ಸಿನಿಮಾ ಕೇಳಿದೆ. ಈಗ ಅದ್ಭುತವಾದಂಥ ಒಂದು ಲಿರಿಕ್ಸು, ನಿರ್ದೇಶಕರಾದಂಥ ಆನಂದ್ ರಾಜ್ ಅವರೇ ಬರೆದಿರುವಂಥ ಲಿರಿಕ್ಸು, ವಿಜಯತ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ತಾಯಿ ಸಾಂಗ್ ನಮ್ಗೆ ಇವತ್ತಿಗೆಲ್ಲ ಫಸ್ಟ್ ಕನೆಕ್ಟ್ ಆಗುವಂಥ ವಾಯ್ಸ್ ಅಂದರೆ ನಮ್ಮ ನಿರ್ದೇಶಕ ಪ್ರೇಮ್ ಸರ್. ಅವ್ರದ್ದೊಂದು ಅದ್ಭುತವಾದಂಥ ವಾಯ್ಸು. ಅಂದರೆ ಅವ್ರು ಹಾಡ್ತಿದ್ರೆ ಏನೋ ಡೈರೆಕ್ಟ್ ಫಸ್ಟ್ ಲೈನಲ್ಲೇ ನಮಗೆ ಹಿಂಗೆ ಡೈರೆಕ್ಟ್ ಹಾಡ್ ಥರ ಕನೆಕ್ಟ್ ಆಗುತ್ತೆ. ಆ ಥರದೊಂದು ಸೋಲ್ಫುಲ್ ಮ್ಯೂಸಿಕ್ಕು, ಲಿರಿಕ್, ಸಿಂಗಿಂಗ್ ಅಷ್ಟು ಅದ್ಭುತವಾಗಿರುವಂಥ ಒಂದು ಹಾಡನ್ನ ಕೇಳಿದ್ದೀನಿ. ಒಂದು ಸಾಹಿತ್ಯ ಬರೆದಿದ್ದಾರೆ. ನನಗೆ ಕೇಳ್ತಾ ಅಳಬೇಕು ಅಂತ ನಾನು ಅಳಕ್ಕಾಗಲಿಲ್ಲ. ನನಗೆ ಕೇಳ್ತಾ ನನ್ನ ಕಣ್ಣಂಚಲ್ಲಿ ನೀರು ತಾನಾಗೆ ತುಂಬ್ಕೊಂಡ್ಬಿಡ್ತು. ಇದೊಂದು ಹಾಡಿನ ಸಾಹಿತ್ಯದಲ್ಲಿ ತಾಯಿಗೆ ನಾವು ಎಷ್ಟೆಲ್ಲ ನೋಯಿಸಿರ್ತೀವಿ, ಎಷ್ಟೆಲ್ಲ ಹಿಂಸೆ ಕೊಟ್ಟಿರ್ತೀವಿ. ಕ್ಷಮಿಸಮ್ಮ ನನ್ನ ಅಂತಂದು ಹೇಳುವಂತ ಒಂದು ಸಮಯನೇ ನಮ್ಗೆ ಸಿಗ್ಲಿಲ್ವಲ್ಲ, ಸಮಯದ ಕೋಲದಲ್ಲಿ ಎನ್ನುವಂಥದ್ದು. ಆ ಕ್ಷಮೆನ ಎಷ್ಟು ಚೆನ್ನಾಗಿ ಈ ಸಾಹಿತ್ಯ ಬರೆದವರು, ಇಷ್ಟು ಸುಂದರವಾಗಿ, ಇಷ್ಟು ಅಪ್ಯಾಯಮಾನವಾಗಿ, ಅಯ್ಯಯ್ಯೋ ಮನಸ್ಸು ಮುಟ್ಟವಾಗಿ ತುಂಬಾ ನೋವಾಗತ್ತೆ. ನನಗೆ ಎಮೋಷನ್ ಆಗೋಯ್ತ, ಕಷ್ಟ ಆಗೋಯ್ತು ನನಗೆ. ಯಾವ ಮಟ್ಟಕ್ಕೆ ಆತನಿಗೆ ಹೃದಯದಲ್ಲಿ ಆ ಸಾಹಿತ್ಯ ನಾಟಿದೆಯೋ, ಆತ ಬರೆದಿರೋ ರೀತಿ ನನಗೆ ಕ್ಷಮಿಸ್ಬಿಡಮ್ಮ, ನನ್ನ ದಾರಿ ತಪ್ಪಿದ್ದಕ್ಕೆ ನನಗೆ ಕ್ಷಮಿಸ್ಬಿಡಮ್ಮ. ಎಂತೆಂಥ ಮಾತುಗಳು, ಎಂತೆಂಥ ವಿಷಯಗಳು ನಿಜವಾಗ್ಲು. ಎಲ್ಲರಿಗೂ ನಮಸ್ಕಾರ. ಜಾನ್ ಟಿ ಸನ್ ಆಫ್ ಜಯರಾಜ್ ಅಂತ. ಜಯರಾಜ್ ಸರ್ ಬಗ್ಗೆ ನಾನು ಸಣ್ಣವನಿದ್ದಾಗ ನಮ್ಮ ಏರಿಯಾದಲ್ಲಿ ಎಲ್ಲೇ ಹೋದರೂ ಮಾತಾಡ್ತಾ ಇದ್ರು. ನನ್ನ ಕಿವಿಗೆ ಬೀಳ್ತಾಯಿತ್ತು, ಆ ಅಪ್ಪನ್ನ ಹೊಡೆಯೋಕ್ಕೆ ಬೆಂಗಳೂರಲ್ಲಿ ಯಾರು ಹುಟ್ಟಿಲ್ಲ ಬಿಡ್ರು, ಬೇರೆ ಕಡೆಯಿಂದನೇ ಬರಬೇಕು, ಬಂದರು ನನ್ನ ಮಕ್ಕಳು ಅಂತೆಲ್ಲ ಇದಾಗ ಕಿವಿಗೆ ನನಗೆ ಬೀಳ್ತಾಯಿತ್ತು. ಮತ್ತು ಅವ್ರದ್ದೇನೋ ಒಂದು ಆಪ್ರೇಷನ್ನು, ಗುಂಡು ತೆಗೆಯೋದು, ಆ ಥರ ಎಲ್ಲ ವಿಷಯಗಳು ಮಾತಾಡ್ತಾಯಿದ್ರು. ಅವ್ರ ದೇಹ, ಅವರು ಪೈಲ್ವಾನ್ ಆಗಿದ್ದರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ. ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲ್ಲು ಚೆಸ್ಟ್ ಮೇಲೆ ಇತ್ತಂತೆ. ಅದನ್ನೆಲ್ಲ ನಾನು ಕೇಳಿದ್ದೆ. ತುಂಬ ನನಗೆ ಸಣ್ಣನಾಗಿದ್ದಾಗ ಹೌದು ಆ ಥರ ಇದ್ರು ಅವರು, ಅಷ್ಟೊಂದು ಗಟ್ಟಿ ಹಾಳಾಗಿದ್ರ ಅಂತ ನನ್ನ ಕಡೆಯಲ್ಲಿ ಮಾತಾಡ್ತಾರೆ. ಅವ್ರ ಬಗ್ಗೆ ಅವ್ರಿಗೆ ನಾನು ಕೇಳಿದ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅವ್ರ ಹೆಸರಿದೆ, ಅವ್ರ ಮಗ ಇದ್ದಾನೆ,
ಹೀರೋ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಸಿನಿಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ನೆಲೆ ಕಾಣ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಒಳ್ಳೇದಾಗಬೇಕು. ನಿರ್ಮಾಪಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಮತ್ತು ಓಲ್ ಟೀಮ್ಗೆ ಒಳ್ಳೇದಾಗಲಿ. ನಾನು ಒಂದು ಪಾತ್ರ ಮಾಡಿದ್ದೀನಿ. ಈ ನಡುವೆ ನಾನು ಒಂದು 2-3 ಸಿನಿಮಾದ ಕಂಟಿನ್ಯೂಸ್ ಆಗಿ ಮಾಧ್ಯಮ ಮಿತ್ರರ ಮುಂದೆ ಕಾಣಿಸ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, ಎಲ್ಲರೂ ಬಂದು ನಾನು ಸೀನಿಯರ್ ಅಂತ ಇದ್ದಾರೆ. ಸೊ ಹಾಗಾಗಿ ನಾನು ಯಂಗ್ಸ್ಟರ್ಸ್ಗೆ ಸ್ವಲ್ಪ ನನಗೆ ಅನಿಸಿದ್ದು, ನಾನು ತೋಚಿದ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರ್ಗಳೆಲ್ಲ ಮುಂದೆ ಬರಬೇಕು. ನಮ್ಮ ಹುಡುಗರು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ, ಒಂದು 20 ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮ ಮುಂದೆ ಬಂದು ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಹಾಯ ಅವ್ರಿಗೆ ಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸ್ವಲ್ಪ ತಡವಾಗಿದ್ದಕ್ಕೆ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ. ಇಲ್ಲಿ ಬಂದಿರೋ ನಾಗಲಕ್ಷ್ಮಿ ಮೇಡಮ್ಗೆ ಆ್ಯಂಡ್ ಪ್ರೊಡ್ಯೂಸರ್ಗೆ ತುಂಬ ಅಭಿನಂದನೆಗಳು. ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ಟೈಟ್ಲ್ ಬೇಕಂತ ಒಂದು ಸಿನಿಮಾ ಮಾಡಿದಾಗ ನನ್ನ ಆಡಿಯೋ ರಿಲೀಸ್ನ ಪ್ರೊಡ್ಯೂಸರ್ ಮಾಡಬೇಕಿದ್ದು. ಅವ್ರು ವಾಸ್ತು ಪ್ರಕಾರ ಟೈಮ್ ಬ್ಯುಸಿ ಆಗಿ ಬರಲಿಲ್ಲ. ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡಿದ್ರು ನನಗೆ. ಮಾಡಿಬಿಟ್ಟು ಏನು ಮಾಡ್ತಿದ್ದೀರೋ, ಯಾರು ಭಟ್ರು, ಯಾವ ಭಟ್ರು ಮಲಗಿದೆಯಲ್ಲ, ರಾತ್ರಿ ಇಳಿತೀನೋ ಅಂದ್ಬಿಟ್ಟು ಎತ್ಕೊಂಡ್ಕೊಂಡೆ. ಅವತ್ತು ಆದಮೇಲೆ ಅವತ್ತು ಆಡಿಯೋ ರಿಲೀಸ್ ಬರಲಿಲ್ಲ, ಇವತ್ತು ಬಂದರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ್ದು ಫಸ್ಟ್ನೇ ಸಾಂಗ್ ಇದು. ನಮ್ಮ ಸಿನಿಮಾ ಕಂಪೋಸಿಗೂ ಫಸ್ಟ್ ಸ್ಟಾರ್ಟ್ ಮಾಡಿದಂಥ ಕಂಪೋಸಿಷನ್ ಸಾಂಗ್ ಇದು. ಆ್ಯಕ್ಚುಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಜ್ಜಿ ಜಯರಾಜ್ ಹೀರೋ ಅಲ್ಲ, ವಿಜಯ್ ಪಂಜಾಯ ಹೀರೋ, ಮ್ಯೂಸಿಕ್ ಡೈರೆಕ್ಟರ್. ಫಸ್ಟು ಒಂದು 4 ಲೈನ್ ಬರೆದ್ಬಿಟ್ಟು ಕಳಿಸ್ದೆ, ಇದಕ್ಕೊಂದು ಕಂಪೋಸಿಷನ್ ಮಾಡಿ ಕಳಿಸಿ ಅಂತ. ಒಂದು 3 to 4 hour ಟೈಮ್ ತಗೊಬಿಟ್ಟು ಪುಕ್ಲೈನ ಕಳಿಸಿದ್ರು. ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದೆ, ವಿಜಯ್ ಸಾಂಗ್ ಇಟ್ಟು ಹೋಗು, ಶಾರ್ಟ್ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಇವಾಗ ನೀವು ನೋಡಿದ್ದೀರಾ. ಸೊ ನನ್ನ ಖುಷಿದು. ಸೊ ನನಗೆ ಚೆನ್ನಾಗೇ ಇರುತ್ತೆ. ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲ ಕಡೆ ರೀಚ್ ಮಾಡಿ ಗೆಲ್ಲಿಸ್ಕೊಡ್ತೀನ ಅಂದ್ಕೊಂಡಿದ್ದೀನಿ. ಯಾರು ರೋಡಲ್ಲಿ ಹೋಗೋ ಒಂದು ಗಾಡಿ ಅಡ್ಡ ಬಂದವರಿಗೆಲ್ಲ ಸಾರಿ ಕೇಳ್ಬಿಡ್ತೀವಿ. ವಿಷಯ ಎತ್ತು ತಾಯಿಗೆ ಯಾರು ಕೇಳಿರಲ್ಲ. ಅದು ನನಗೂ ಫೀಲ್ ಇದೆ. ಈ ಮೂಲಕ ಎಲ್ಲ ತಾಯಿಯರಿಗೂ ನನ್ನ ಕೈಯಿಂದ ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಬಿಟ್ಬಿಟ್ಟು ಬೇರೆ ರೂಟಲ್ಲೇ ಬರುತ್ತಾ ಇರ್ತಾನೆ, ಅವನ ಕನಸಿಗೋ ಇನ್ನೊಂದಕ್ಕೋ ಒಂದು ಹುಡುಗಿಗೋ. ಸೊ ಅವಾಗ ಇಡೀ ಜೀವನ ಕೊಡೋಳೆ ತಾಯಿ, ಅವಳ ಬಿಟ್ಬಿಟ್ಟು ಮಿಕ್ತರಿಗೆಲ್ಲ ಅವಸರ ಬರುತ್ತಾ ಇರ್ತಾನೆ. ಸೊ ಅಂತ ಒಂದು ಸೀಕ್ವೆನ್ಸ್. ನಮಸ್ಕಾರ. ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಕುಟುಂಬಸ್ಥರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ನಾಗಲಕ್ಷ್ಮಿ ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ನಮ್ಮ ಮೂವಿ ಡೈರೆಕ್ಟರ್ ಆದಂಥ ಆನಂದ್ ಸರ್ ಅವರ ಕನಸು ಅಂತ ಹೇಳ್ಬೋದು. ಆ ಕನಸು ಇವತ್ತು ನನಸಾಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು. ಇವಾಗ ಈ ಮಟ್ಟಕ್ಕೆ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ, ಪ್ರೌಡ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಪ್ರೇಮ್ ಸರ್ ಅವರು ಆ್ಯಕ್ಚುಲಿ ಇವತ್ತು ಬಂದಿಲ್ಲ, ಬಟ್ ಅವ್ರ ಧ್ವನಿಯಲ್ಲಿ ಈ ಕ್ಷಮಿಸು ತಾಯಿ ಸಾಂಗ್ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಹೃದಯ ತುಂಬಿ ಬರುತ್ತೆ. ನಾನು ಅಥವಾ ನಮ್ಮ ಅಮ್ಮ ಅಥವಾ ನಮ್ಮ ದೊಡ್ಡಮ್ಮ ಎಲ್ಲ, ನಮ್ಮ ಅಮ್ಮ ಮಾತ್ರ ಅಲ್ಲ, ಅಮ್ಮನ ಸ್ಥಾನ ತುಂಬಿದವರು ಎಲ್ಲರೂ ನಮ್ಗೆ ನೆನಪಾಗ್ತಾರೆ. ಸೊ ಆ ಥರ ಇದೊಂದು ಸಾಂಗು ಅಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅತಿ ಶೀಘ್ರದಲ್ಲೇ ನಮ್ಮ ಮೂವಿ ಜಾಂಟಿ ಸನ್ ಆಫ್ ಜಯರಾಜ್ ರಿಲೀಸ್ ಆಗುತ್ತೆ. ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಮಿಷ್ಕಾ ಅವರೇ. ಆಲ್ ದ ಬೆಸ್ಟ್. ನಮಸ್ಕಾರ. ಸೊ ನಾನು ಶಿವ ಮತ್ತು ಯೋಗರಾಜ್ ಭಟ್ ಸರ್ ತುಂಬ ಥ್ಯಾಂಕ್ಸ್, ನೀವು ಬಂದು ನನ್ನ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ಕಳೆದ ವರ್ಷ ಪ್ರಜಾರಾಜ್ಯ ಅಂತ ಒಂದು ಸಿನಿಮಾದಲ್ಲಿ ನನಗೆ ಸರು ಓಟಾಕ್ರಿ ಅಂತ ಸಾಂಗ್ ಬರ್ಕೊಟ್ಟಿದ್ರು. ಉಪೇಂದ್ರ ಅವ್ರು ಹಾಡಿದ್ರು. ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು. ಸೊ ಇವತ್ತು ನನ್ನ ಸಾಂಗ್ ಲಾಂಚ್ ಮಾಡಿದ್ದೀರಾ ಸರ್, ತುಂಬ ಧನ್ಯವಾದಗಳು ಸರ್. ಆ್ಯಂಡ್ ನಿಮಗೂ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಾಂಗ್ ಕೇಳಿದ್ರಿ, ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾಕಂದರೆ ತಾಯಿ ಅಂದ್ರೇ ಒಂದು ಎಮೋಷನ್. ಸೊ ಅದನ್ನ ಇಷ್ಟಪಡ್ದಿರೋಂಥ ವ್ಯಕ್ತಿನೇ ಇಲ್ಲ. ಸೊ ಆನಂದ್ ಸರ್ ಹೇಳಿದಾಗೆ ನನಗೆ ಒಂದು ಹುಕ್ ಲೈನ್, ಏನು ಕ್ಷಮಿಸು ತಾಯಿ ಇದೆಲ್ಲ ಅದು ಕಳಿಸಿದ್ರು, ಇದನ್ನು ಕಂಪೋಸ್ ಮಾಡಿ ಅಂತ. ಸುಮಾರು ಸಾಂಗ್ ಸನ್ನಿವೇಶಕ್ಕೆ ಯೋಚನೆ ಮಾಡ್ತೀವಿ ಏನು ಮಾಡಲಿ ಅಂತ. ಬಟ್ ಆ ಲೈನ್ಸ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ಕಾಗಿ ಆ ಟ್ಯೂನ್ ಬಂದ್ಬಿಟ್ರು.
ಸೊ ಕಳಿಸಿದೆ, ಅವ್ರಿಗೂ ತುಂಬ ಇಷ್ಟ ಆಯಿತು, ಪ್ರೊಡ್ಯೂಸರ್ಗೂ ತುಂಬ ಇಷ್ಟ ಆಯಿತು. ಓವರಾಲ್ ಟೆಕ್ನಿಕಲ್ ವರ್ಕಿಗೆ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಆನಂದ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆದಷ್ಟು ಬೇಗ ಸಿನಿಮಾ ಕೂಡ ನಿಮ್ಮ ಮುಂದೆ ಬರುತ್ತೆ. ಆ್ಯಂಡ್ ಈ ಸಾಂಗ್ನ ಪ್ರತಿಯೊಬ್ಬರು ದಯವಿಟ್ಟು ಮೀಡಿಯಾದವರು ಎಲ್ಲರಿಗೂ ರೀಚ್ ಮಾಡಿಸಿ ಹಿಟ್ ಮಾಡಿಸ್ಬೇಕು. ಅಂದರೆ ಇನ್ನೂ ಒಳ್ಳೊಳ್ಳೆ ನಾವು ಹೊಸ ಮ್ಯೂಸಿಕ್ ಡೈರೆಕ್ಟ್ರು, ಹೊಸ ತಂತ್ರಜ್ಞರು ಮುಂದೆ ಬಂದು ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ, ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗೋದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗುತ್ತೆ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ಥರ ಟೀಸರ್ ರಿಲೀಸ್ ಮಾಡೋದಕ್ಕೆಲ್ಲ ಬರೋದು ಭಾಳ ಕಡಿಮೆ. ತೆರೆ ಮೇಲೆ ಯುವರಾಜ್ ಸರ್ನ ನೋಡಿದ್ದೀನಿ, ಭಾಳ ಎಂಜಾಯ್ ಮಾಡ್ತೀವಿ ನಾವು, ಸಾಮಾನ್ಯ ಜನರು ನಾವು. ನನ್ನನ್ನು ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ, ಬಟ್ ನಾನು ಇಲ್ಲಿ ಬಂದು ಕೂತಾಗ ಅನ್ನಿಸ್ತು, ನಾನು ಒಬ್ಳು ತಾಯಿ, ನನಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ. ನಾವೆಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ, ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ. ಬಟ್ ಈ ಹಾಡಲ್ಲಿ ಎಷ್ಟೊಂದು ಭಾವನೆಗಳಿದೆ. ನನ್ನ ಕಣ್ಣಂಚಲು ನೀರು ತುಂಬಿತು, ಯಾಕೆಂದರೆ ನಾನು ತುಂಬ ಭಾವನಾತ್ಮಕ ಜೀವಿ. ನನಗನ್ನಿಸ್ತು, ಓಕೆ, ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ಅಮ್ಮನ ಥರ, ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು. ಬಟ್ ಆದರೆ ಬಹಳ ಹೃದಯಕ್ಕೆ ಮುಟ್ಟುವಂಥ ಸಂಗೀತ ಸಂಯೋಜನೆ ಮಾಡಿದ್ದೀರಾ. ಮತ್ತು ಈ ಹಾಡನ್ನು ಸಹ ಭಾಳ ಸೊಗಸಾಗಿ ಆಡಿರುವಂಥ ಪ್ರೇಮ್ ಸರ್ ಇರ್ಬೋದು, ಮತ್ತು ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವ್ರು ಇರ್ಬೋದು, ಮತ್ತು ನಮ್ಮ ಈ ಜಂಟಿ ಸನ್ ಆಫ್ ಜಯರಾಜ್. ಯಾಕೆಂದರೆ ಒಂದು ರೌಡಿ ಅಂದ ತಕ್ಷಣವೇ ಅವನನ್ನು ಸಮಾಜ ನೋಡೋದೇ ಬೇರೆ ಥರ. ಯಾಕೆಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ನಾವೆಲ್ಲ ಹಳ್ಳಿ ಜನ, ನಮಗೆಲ್ಲ ಗೊತ್ತು ಇದು ಹೇಗೆ ಅಂತೆಲ್ಲ. ಆದರೆ ಅವನಲ್ಲಿ ಒಂದು ಮನಸ್ಸಿರುತ್ತೆ, ಅವನಲ್ಲಿ ಒಂದು ಹೃದಯ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಮಾರ್ಗ ಸಿಕ್ಕಿದ್ರೆ ಅವನು ಬದಲಾಗ್ತಾನೆ ಅನ್ನೋ ಒಂದು ಆ ರೌಡಿ ಬದುಕಲ್ಲೂ ಇದಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಇದು ಸತ್ಯ. ಮತ್ತು ನಾನು ಕಡೆಯದಾಗಿ ಏನೂ ಹೇಳಲ್ಲ, ಆನಂದ್ ರಾಜ್ಗೆ ನಾವು ಒಂದು ಹಕ್ಕು ಕೊಡ್ತೀನಿ, ಯಾಕಂದರೆ ತಾಯಿಯಾಗಿ ನಾನು. ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ಮತ್ತೊಮ್ಮೆ ನಮಸ್ತೆ. ಅಮ್ಮ ಕ್ಷಮಿಸ್ತಿರೋ ವಿಷಯವೇ ಇಲ್ಲ. ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸಕ್ಕಿರೋದೇ ಒಬ್ಬರು ಅಮ್ಮ. ಅದ್ರ ಮೇಲೆ ಯಾರೂ ಹಾಡು ಮಾಡಿರಲಿಲ್ಲ. ಬರೆದಂಥ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು. ತುಂಬ ಕ್ಲೀನಾದ ಅಪ್ರೋಚ್. ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ವೇ ಇಲ್ಲ. ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದನ್ನ ಪ್ರಕೃತಿನೇ ಕ್ಷಮಿಸೋ ಅಂದಂಗದು. ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು, ನಾನು ತಪ್ಪುದಾರಿಲಿದ್ದೀನಿ ಅಂತ. ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬ ಜನ ಮಾತಾಡಿರೋದು, ಮೇಡಮ್ ಮಾತಾಡಿದ್ದು ಎಲ್ಲ ತುಂಬ ವಿಶೇಷವಾದಂಥ ಪ್ರಯತ್ನ ಅದು. ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬ ಇಷ್ಟ. ನನ್ನ ಗೌಡ್ರೆ ಅಂತ ಕರೆಯೋದು ಪ್ರೇಮ್ ಅವ್ರನ್ನ. ಈ ಹಾಡನ್ನು ಹಾಡಿ ನನ್ನ ಸಿನಿಮಾ ನೋಡೋಕೆ ಬಂದಿದ್ರು ಅವ್ರು, ಮನದ ಕಡಲು. ಅಲ್ಲಿ ಹೇಳೋದು ಒಂದು ಹಾಡು ಹಾಡಿದೆ ಅಂತ. ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ ಹೇಳಿದ, ಮತ್ತು ಅಜಿತ್ ಕೂಡ ಮಾತಾಡಿದ್ರು. ಒಟ್ಟು ಇವತ್ತಿನ ಸಿನಾರಿಯೋದಲ್ಲಿ, ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು, ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡಿರೋ ಹೊಸಬರು ಪ್ರಯತ್ನಗಳು, ಮಿಡ್-ರೇಂಜ್ ಸಿನಿಮಾಗಳು, ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ, ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ. ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾವತ್ತೂ ಬೆಳೆಯೋಕ್ಕಾಗೋದಿಲ್ಲ. ನಾನೊಂದು ಹೊಸಬ್ರು ಸಿನಿಮಾ ಮಾಡಿಕೊಂಡು ನಿನ್ನೆ ತನಕ ಜನನ ಕರೆದು ನೆನ್ನೆ ಚಿತ್ರಮಂದಿರ ತುಂಬಿದಾಗ ಒಂದು ಧನ್ಯತೆ ಬರುತ್ತಲ್ಲ, ಅದೇ ಥರ ಎಲ್ಲ ಹೊಸಬ್ರು ಸಿನಿಮಾಗಳಿಗೂ ಇದೇ ಥರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ, ಹೌಸ್ಫುಲ್ ಶೋಗಳಾಗಲಿ ಅನ್ನೋದು ನನ್ನ ಒಂದು ಹಾರೈಕೆ. ಬ್ರೂ ಅನ್ನೋಷ್ಟರಲ್ಲೇ ಎಲ್ಲ ಹೊಡೋಗ್ಬಿಡ್ತಾರೆ. ಆ ಥರ ಸಿನಿಮಾ ಇದೆ. ಅಜಿತ್ತು 3-4 ಸಿನಿಮಾ ತೀರಾ ಹಳಬಲ್ಲ, ನಿನ್ನ ಹೊಸಬ ಅಂತೀನಿ, ಬೈಕೋಬೇಡ, ಮೊದಲಿಂದ ಪರಿಚಿತ. ಇಡೀ ಟೀಮ್ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದರೆ, ನಾವು ಗೆಲ್ಲಬೇಕು, ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಸಿವು ಇರುತ್ತೆ. ಆ ಹಸಿವಿಗೆ ಯಾರದೋ ಒಬ್ಬರು ಚಪ್ಪಾಳೆ, ಒಂದು ಸಣ್ಣ ಶಿಳ್ಳೆ ಅವರಿಗೆ ಹಣ ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ, ಎಷ್ಟೋ ದಿವಸ ಅವ್ರ ಎನರ್ಜಿಗಳನ್ನು ಎತ್ತಿ ಹಿಡಿದ್ಬಿಡುತ್ತೆ.
ಸೊ ಸಮಸ್ತ ನಾಡಿಗೆ ಈ ಹಾಡನ್ನ ಕೇಳಿ ಇಂಥ ಪ್ರಯತ್ನಗಳನ್ನ ಮೆಚ್ಕೊಡಿ ಅಂತ ನಾನೊಬ್ಬ ಕಣ್ಣಿಗೆ ಕೋರ್ಕೋತೇನೆ. ಮತ್ತೊಮ್ಮೆ ಮುಗಿದೊಮ್ಮೆ ಜಾಂಟಿ ಚಿತ್ರತಂಡಕ್ಕೆ ನನ್ನ ಶುಭಾಶಯ, ಇಡೀ ಟೀಮಿಗೆ ಶುಭ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿತ್ತು, ನಿಜವಾಗ್ಲು ಸಾರಿ. ನಿಜವಾಗ್ಲು ನನಗೆ ಆಲ್ರೆಡಿ ನನಗೆ ಎಲ್ಲರದ್ದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ. ಯಾಕಂದರೆ ನಿನ್ನೆ ಈ ಈವೆಂಟ್ಗೋಸ್ಕರ ನಾವು ಒಂದು 2-3 ಜನ ಗೆಸ್ಟ್ನ ಫೈನಲ್ ಮಾಡಿದ್ರಿ. ಆದರೆ ಯಾವುದೋ ಒಂದು ರೀಸನಿಂದ ಮಿಸ್ ಆದರು. ಆವಾಗ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು, ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು, ಆ್ಯಕ್ಚುಲಿ ಕ್ಲೋಸ್ ಇಲ್ಲ ಅವರು. ನಾನು ಅವ್ರಿಗೊಂದು ಫೋನ್ ಮಾಡಿಬಿಟ್ಟು, ಶ್ರೀಧರ್ ಅವರೇ ಹೇಗಾದರೂ ಮಾಡಿ ಯೋಗರಾಜ್ ಸರ್ನ ಕರ್ಸೋಕ್ಕಾಗತ್ತಾ, ಏನ್ರಿ ಈ ಥರ ಕೇಳ್ತೀರಾ, ನನ್ನ ಸಿನಿಮಾ ಅದು, ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ಟರು. ನನಗೆ ಅವಾಗಲೂ ನನಗೆ ಶ್ಯೂರ್ ಇದ್ದಿಲ್ಲ. ಆದರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕೂತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಥರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನಕ್ಕೆ ಗೆಲ್ಲಕ್ಕಾಗಲ್ಲ ಹೇಳಿ, ಡೆಫಿನೆಟ್ ಆಗಿ ಗೆಲ್ತೀವಿ. ಸೊ ನಿಮ್ಮೆಲ್ಲ ಸಪೋರ್ಟು ನಿಜವಾಗ್ಲೂ ಈ ಥರನೇ ಇರಲಿ. ಸೊ ಹೊಸುಬ್ಬ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ಬೆಳಿಬೇಕು, ಇನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು. ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳೀತಾ ಇದೆ. ಆದರೆ ಸರ್ ಹೇಳಿದಾಗೆ ಸರ್ದೇ ಲಾಸ್ಟ್ ಸಿನಿಮಾ ಐ ವೆಂಟ್ ಅಂಡ್ ಸಾ, ಫಸ್ಟ್ ವೀಕಲ್ಲಿ ಎಷ್ಟು ಅವರು ಪ್ರಮೋಷನ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ಇದು ಮಾಡಿದ್ರು. ಬಟ್ ಜನ ರೆಸ್ಪಾನ್ಸ್ ತುಂಬ ಲೇಟಾಗಿ ಕೊಟ್ಟರು. ಸೊ ದಯವಿಟ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ, ಪುಷ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಸರ್ಕಲು, ನಿಮ್ಮ ಫ್ಯಾಮಿಲಿ ಸರ್ಕಲು ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ. ಸೊ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ತೀನಿ, ಬೆಳೆಸಿ ಅಂತ ಇಲ್ಲ, ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಕಮೆಂಟ್. ಥ್ಯಾಂಕ್ ಯು ಸರ್. ಇನ್ನೊಂದು ಕ್ವೆಶನ್ ಇದೆ. ಸಾರಿ ಅನ್ನೋದಕ್ಕಿಂತ ನಮ್ಮ ತಾಯಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹರ್. ನನ್ನ ಲೈಫ್, ನನ್ನ ಕೊನೆ ಉಸಿರಿರೋ ತನಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಲ್ಲ ಅಂದರೆ ನಾನು ಇವತ್ತಿಲ್ಲ ಆ್ಯಕ್ಚುಲಿ. ಯಾಕಂದರೆ ನಮ್ಮ ತಂದೆ ತಿರೋದಾಗ ನಾನು 8 ತಿಂಗಳು ಮಗು. ಸೊ ಅವತ್ತಿಂದ ಇವತ್ತುವರೆಗೂ ಅವರು, ನಾನು ಏನಕ್ಕೆ ಲಾಸ್ಟಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ, ಆ ಸಾಂಗ್ ಕೇಳಾದ್ಮೇಲೆ ಇಟ್ ಟುಕ್ ಲಾಟ್ ಆಫ್ ಟೈಮ್ ಫಾರ್ ಮಿ ಟು ಗೆಟ್ ಔಟ್ ಆಫ್ ಇಟ್. ಯಾಕಂದರೆ ಆ ಸಾಂಗ್ ನಾನು ಎಷ್ಟು ಸಲ ಕೇಳಿದ್ದೀನೋ ದೇವ್ರಿಗೆ ಗೊತ್ತು. ಸೊ ಮೈ ಮದರ್ ಇಸ್ ಎವ್ರಿಥಿಂಗ್ ಟು ಮೀ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಮೋಷನಲ್ ಆಗಿದೆ. ಪ್ರಸನ್ನ ಈ ಕಡೆ ತಿರುಗಿ ಓಕೆನಾ? ಓಕೆನಾ?